ಇನ್ನು ಮಹಾರಾಷ್ಟ್ರದಲ್ಲಿ ಎಂಎಲ್ಎಸ್ ಮುಖಂಡನ ಮಗ ಗೂಂಡಾಗಿರಿಯನ್ನ ಮೆರೆದಿದ್ದಾನೆ. ಇನ್ಫ್ಲುಯೆನ್ಸರ್ ರಾಜಶ್ರೀ ಮೋರ್ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ನಡು ರೋಡಲ್ಲಿ ಅರೆನಗ್ನ ಸ್ಥಿತಿಯಲ್ಲಿ ರಹೀಲ್ ಶೇಖ್ ದುರ್ವರ್ತನೆಯನ್ನ ತೋರಿಸಿದ್ದಾನೆ. ರಾಜಶ್ರೀ ಮೋರ್ ಕಾರಿಗೆ ರಹೀಲ್ ಜಾವೇದ್ ಶೇಖ್ ಕಾರು ಡಿಕ್ಕಿಯಾಗಿತ್ತು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ದರ್ಪದಲ್ಲಿ ಬಾಯಿಗೆ ಬಂದಂತೆ ರಹೀಲ್ ಮಾತನಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಅನುಚಿತವಾಗಿ ವರ್ತಿಸಿದ್ದಾಗಿ ಸದ್ಯ ರಾಜಶ್ರೀ ಮೋರ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ರಹೀಲ್ ಶೇಖ್ ವಿರುದ್ಧ ಅಂಬೋಲಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಾಲಿವುಡ್ ನಟಿ ರಾಖಿ ಸಾವಂತ್ ಆತ್ಮೀಯ ಗೆಳತಿಯಾಗಿದ್ದಾಳೆ ಈ ರಾಜಶ್ರೀ ಮೋರ್. ಆ ಘಟನೆಯ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟ್ರದ ಎಂಎಲ್ಎಸ್ ನ ಮುಖಂಡನ ಪುತ್ರನ ಆರ್ಭಟ ಇದು. ಮೈ ಮೇಲೆ ಬಟ್ಟೆ ಇಲ್ಲ, ಮಾತಿನ ಮೇಲೆ ಹಿಡಿತಾ ಇಲ್ಲ. ಯಾಕಂದ್ರೆ ಎಣ್ಣೆ ಅಷ್ಟು ನೆತ್ತಿಗೆ ಏರ್ಬಿಟ್ಟಿದೆ. ಕುಡಿದ ನಶೆಯಲ್ಲಿ ಇನ್ಫ್ಲುಯೆನ್ಸರ್ ರಾಜಶ್ರೀ ಮೋರ್ ಅವರ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಆನಂತರ ರಾಜಶ್ರೀ ಮೋರ್ ಪ್ರಶ್ನೆಯನ್ನ ಮಾಡಿದಾಗ ನನ್ನ ತಂದೆ ಯಾರು ಗೊತ್ತಾ ಅಂತ ಹೇಳಿ ಕೇಳ್ತಾನೆ. ನನ್ನ ತಂದೆ ಎಂಎಲ್ಎಸ್ ನ ದೊಡ್ಡ ಲೀಡರ್, ಅವ್ರ ಮಗ ನಾನು ಅಂತ ಹೇಳಿ ಮೊದಲಿಗೆ ಅವಾಚ್ಯ ಶಬ್ದಗಳಲ್ಲಿ ಬೈಯೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ರಾಜಶ್ರೀ ಮೋರ್ ಅದೇ ಮರಾಠಿ ಭಾಷೆಯಲ್ಲಿ ಮತ್ತೆ ಪ್ರಶ್ನೆಯನ್ನ ಮಾಡ್ತಾರೋ ಆತನನ್ನ, ಆ ಸಂದರ್ಭದಲ್ಲಿ ಆಯ್ತು ತಪ್ಪಾಯ್ತು ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ಆದ್ರೂ ರಾಜಶ್ರೀ ಮೋರ್ ಅವ್ರು ಬಿಡೋದಿಲ್ಲ. ಆಗ ಎದ್ದು ಹೊಡೆಯೋದಕ್ಕೆ ಬಂದಿದ್ದಾನೆ. ಮಹಾರಾಷ್ಟ್ರದಲ್ಲಿ ಈಗೊಂದು ದೊಡ್ಡ ಮಟ್ಟದಲ್ಲಿ ಇಶ್ಯೂ ನಡೀತಾ ಇದೆ. ಅದೇನು ಅಂದ್ರೆ ಹಿಂದಿ ಮಾತನಾಡುವವರ ಮೇಲೆ ಯಾರು ಮರಾಠಿ ಭಾಷೆಯ ವಿರುದ್ಧ ಮಾತನಾಡ್ತಾರೋ ಅವ್ರ ಮೇಲೆ ಹಲ್ಲೆಯನ್ನ ಮಾಡೋದು, ಅಟ್ಯಾಕ್ ಅನ್ನ ಮಾಡೋದು, ಅದನ್ನ ಎಂಎಲ್ಎಸ್ ನ ನಾಯಕರು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅಲ್ಲಿ ದಾಂಧಲೆ ನಡೀತಾ ಇದೆ. ಆದ್ರೆ ಆ ರೀತಿ ಮರಾಠಿ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಹೊರಟವರ ಮಕ್ಕಳು ಮಾಡುವಂತಹ ಕೃತ್ಯ ನೋಡಿ ಇದು ಅಂತ ಹೇಳಿ ರಾಜಶ್ರೀ ಮೋರ್ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.